ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ತರಹದ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನ ಒಂದು ಸ್ಯಾಂಪಲ್ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಕಸ್ಟಮರ್ಗಳು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಯಾವುದಂತ ನೋಡೋಣ. ನಾನಿಲ್ಲಿ 130 ಇರುವಂತಹ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ಥರ ಮಾಡೋದಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ಥರ ಕುಚ್ಚನ್ನ ಮಾಡ್ಕೊಳೋದು ಯಾವ ಥರ ಅಂತ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ, ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ಇದನ್ನು ನಾನು ಸ್ಟ್ರೇಟ್ನರಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೋಲನ್ನು ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಯಾವುದಾದ್ರೂ ದೊಡ್ಡದಾಗಿರುವಂತಹ ನೀಡಲಿಂದ ಕೂಡ ನೀವು ಹೋಲನ್ನು ಮಾಡ್ಕೋಬೋದು. ಇದರಿಂದ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಅದಕ್ಕೋಸ್ಕರ ಇದರಿಂದ ಹೋಲನ್ನು ಮಾಡ್ಕೋತೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದರಿಂದ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಇನ್ನೊಂದು ನಾರ್ಮಲ್ ನೀಡಲ್ಗೆ ನಾನು ಒಂದು 2 ಎಳೆ ಈ ಥರ ಜರಿ ಥ್ರೆಡನ್ನು ನಾನು ಪೋಣಿಸಿಟ್ಕೊಂಡಿದ್ದೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋತೀನಂದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ಇಷ್ಟಿಟ್ಕೊಳ್ಳಿ. ಅಂದಾಜ್ ಮೇಲೆ ಒಂದು 2 ಭಾಗ ಮಾಡಿಕೊಂಡು, ಇದರಿಂದನೇ 2 ಭಾಗ ಮಾಡ್ಕೋಬೇಕು. ಈ ಕುಚ್ಚಿಂದನೇ ಈ ಥರ 2 ಭಾಗ ಮಾಡಿಕೊಂಡು ತೋರಿಸ್ತಿದ್ದೀನಲ್ಲ, ಈ ಥರ ಮಾಡಿಕೊಂಡು ಇದ್ರ ಒಳಗಡೆಗೆ ಈ ಕುಚ್ಚನ್ನು ಹಾಕಿ ಬ್ಯಾಕ್ ಸೈಡ್ಗೆ ತಗೊಂಡೋಗಿ, ಈ ಥರ ಹಿಂದ್ಗಡೆ ತಗೊಂಡೋಗಿ ಇಲ್ಲಿ 2 ಪಾರ್ಟ್ ಬಂದಿದೆಯಲ್ಲ, ಇದು ಡಿಸೈನನ್ನು ಹಾಕ್ಕೊಳ್ಳುವಾಗ ಟೈಟಾಗಿ ಹಿಡ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಭಾಗವನ್ನು ಈ ಥರ ಮುಂದ್ಗಡೆ ತಗೋತೀನಿ. ಈ ಕಡೆ ಬಂದಿರುವಂತಹ ಭಾಗವನ್ನು ಈ ಕಡೆ ಮಾಡ್ಕೋತೀನಿ. ಅಪೋಸಿಟ್ ಆಗಿ ತಗೋಬೇಕು. ಒಂದು ಈ ಕಡೆ ಮಾಡ್ಕೋಬೇಕು, ಇನ್ನೊಂದು ಈ ಕಡೆ ಮಾಡ್ಕೋಬೇಕು. ಒಂಥರ ಜಡೆ ಟೈಪ್ ಬರುತ್ತೆ ಇದು. ಹಾಗೆ ಡಾಲ್ ಡಿಸೈನ್ ಅಂತ ಕೂಡ ಕರೀತಾರೆ. ನೋಡಿ, ಈ ಥರ ಇದನ್ನ ಟೈಟಾಗಿ ಹಿಡ್ಕೋಬೇಕು. ಅವಾಗ ಮಾತ್ರ ಇದು ಶೇಪು ಕರೆಕ್ಟಾಗಿ ಬರುತ್ತೆ. ಈ ಥರ ಟೈಟಾಗಿ ಹಿಡ್ಕೊಂಡು ಬ್ಯಾಕ್ ಸೈಡಿಂದ ಈ ನೀಡಲ್ಲು ಮುಂದ್ಗಡೆ ತಗೊಂಡು ಬನ್ನಿ. ಈ ಥರ ಸ್ವಲ್ಪ ಜರಿ ಥ್ರೆಡನ್ನು ಹಾಗೆ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಕರೆಕ್ಟಾಗಿ ಬ್ಯಾಕ್ ಸೈಡಿಂದ ಈ ಥರ ಮಿಡಲ್ನಲ್ಲಿ ತಗೊಂಡು ಬನ್ನಿ. ಇಲ್ಲಿ ನಾನು ಎಲ್ಲಿ ತೋರಿಸ್ತಿದ್ದೀನೋ ಅಲ್ಲಿ ನೀಡಲು ತಗೊಂಡು ಬನ್ನಿ. ಇವಾಗ ಇದಕ್ಕೆ ನಾನು ಒಂದು 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕ್ತಾ ಇದ್ದೀನಿ. ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಸೇಮ್ ಪ್ಲೇಸ್ಗೆ ಮತ್ತೆ ಬ್ಯಾಕ್ ಸೈಡ್ ತಗೊಂಡೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೀಡ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದಾದಮೇಲೆ ಮತ್ತೆ ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಕೂಡ ಲಾಕ್ ಮಾಡ್ಕೋಬೋದು, ಹೂ ಕಟ್ತೀವಲ್ಲ ಆ ಥರ. 1-2 ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲು ಚುಚ್ಕೊಂಡು ಕೆಳಗೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ. ನಿಮಗೆ ಹತ್ರ ಬೇಕಂದ್ರೆ 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ನೀವು ಕುಚ್ಚನ್ನು ಕಟ್ಕೋಬೋದು. ಒಂದು ವೇಳೆ ಇನ್ನೂ ದೂರ ಬೇಕಿದ್ರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಳ್ಳಿ, ಇಲ್ಲಾಂದರೆ 1 ಇಂಚ್ಗೆ ಒಂದು ನೀವು ಮಾಡ್ಕೋಬೋದು. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಹೋಲ್ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು ಇದೆಯಲ್ಲ, ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಈ ಥರ ತಂದು ಇದನ್ನ ಈ ಥರ ಇಟ್ಕೊಳ್ಳಿ. ಅಂದಾಜ್ ಮೇಲೆ ಈ ಥರ ಆಫ್ ಮಾಡ್ಕೊಳ್ಳಿ. ಇದನ್ನ ಬ್ಯಾಕ್ ಸೈಡ್ ತಗೊಂಡೋಗ್ಬೇಕು. ನೋಡಿ, ಒಂದು ಪಾರ್ಟು
ಈ ಕಡೆ ಬರಲಿ, ಇನ್ನೊಂದು ಪಾರ್ಟ್ ಈ ಕಡೆ ಬರಲಿ. ಇದು ಹಿಂದ್ಗಡೆ ತಗೊಂಡಿರ್ತೀವಲ್ಲ, ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಕಾಣಿಸ್ಬೇಕು. ಆ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ಇದನ್ನ ಈ ಥರ ಇಟ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರುವಂತಹ ನೀಡಲು ಮುಂದ್ಗಡೆ ತಗೊಂಡು ಬನ್ನಿ. ಇದಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ನೀವು ಟೈಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ರೆ ಅದು ಬಿಚ್ಕೊಳ್ಳೋದಿಲ್ಲ. ಒಂದು 3-4 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ತಗೊಂಡು ಬನ್ನಿ ನೀಡಲು. ಇದಕ್ಕೆ ಒಂದು 3 mm ಇರುವಂತಹ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಹಾಕಿ ಮತ್ತೆ ಸೇಮ್ ಪಾಯಿಂಟ್ಗೆ ಬ್ಯಾಕ್ ಸೈಡ್ ತಗೊಂಡೋಗಿ ಇವಾಗ ಮತ್ತೆ ಲಾಕ್ ಮಾಡ್ಕೋತೀನಿ. 1-2 ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲು ಮೇಲ್ಗಡೆಯಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು 2-3 ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 5 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂಥರ ಡಾಲ್ ಥರ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಈ ಡಿಸೈನ್ಗೆ ಒಂದು 450 ನೀವು ಚಾರ್ಜನ್ನು ಮಾಡ್ಕೋಬೋದು. ಯಾಕಂದರೆ ಇದನ್ನು ಒಂದು ಮಾಡ್ಕೊಳ್ಳೋದಕ್ಕೆ ಅಷ್ಟೇನು ನಮಗೆ ಈಸಿ ಅಂತ ಅನ್ನಿಸ್ಬೋದು. ಯಾಕಂದರೆ ಸೀರೆ ಪೂರ್ತಿ ನಾವು ಮಾಡ್ಕೋಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗೆ ಪೇಷನ್ಸ್ ಬೇಕಾಗುತ್ತೆ ಈ ಡಿಸೈನನ್ನು ಮಾಡ್ಕೊಳ್ಳುವಾಗ. ಅದಕ್ಕೋಸ್ಕರ ಒಂದು 400ಇಂದ ನೀವು 450 ಚಾರ್ಜನ್ನು ಮಾಡ್ಕೋಬೋದು. ಅದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಆದರೆ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟು ಹಾಕಿಸಿಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.